ಪ್ರತಿಯೊಂದು ಬಾಬು ಅವ್ರಂಗೆ ಹುಟ್ಟದೆ ಸರ್. ಕಾಲೆಲೆ ಆಗಲಿ, ಚರ್ಮದೆಲೆ ಆಗಲಿ, ಕೂದಲೆಲೆ ಆಗಲಿ, ರೇಕು, ಕೋಡು, ಕಿವಿ, ಸಣ್ಣ ಕಿವಿ, ಕಣ್ಣು ಚೆನ್ನಾಗಿದೆ, ಸಣ್ಣ ಬುಲ್ಡೆ, ಪ್ರತಿಯೊಂದ್ರೊಳಗೂ ಓರಿ ಚೆನ್ನಾಗಿರುತ್ತೆ. ಅದ್ರ ಲೈಕ್ ಮಾಡಿದ್ರು ಸರ್. ಚೆನ್ನಾಗಿ 12 ತಿಂಗಳು ಕಟ್ಟಿ ಹುಲ್ಲಾಗಿ ಬಸಪ್ಪ ಸೇವೆ ಮಾಡ್ತಾನೆ. ಅವ್ನು ಗಣಸು ಸರ್. ಎಣ್ಣೆ ಮನೆಗೆ ಒಂದೇ ತಂದ್ಬಿಟ್ಟು ಸೋಕಿ ಮಾಡ್ಕೊಂಡಲ್ಲ ಗಣಸು. 12 ತಿಂಗಳು ಕಟ್ಟಿ ಅವ್ರು ಸೇವೆ ಮಾಡಿ ಒಳ್ಳೆ ತಿಂಡಿಯಾಗಿ ಸಾಕ್ ಮಾಡಿದ್ರೆ ಅವನು ಗಣಸು. ಇವತ್ತಿನ ಕಾಲ ಕಡೆ ಹಿಂಗೆ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಗಂಗಣ್ಣ ಅಂತ. ಗಂಗಣ್ಣ. ಅಡ್ರೆಸ್ ಹೇಳಿ. ಇದು ಊರು? ಅಡ್ರೆಸ್ ಊರು ಮಂಡಳ್ಳಿ. ಮಂಡಳ್ಳಿ, ಬಿಡದಿ ಹೋಬಳಿ. ಹೋಬಳಿ, ರಾಮನಗರ ತಾಲೂಕು, ಜಿಲ್ಲೆ. ಸರ್ ಈ ಮಂಡಳ್ಳಿಗೆ ಬರಬೇಕು ಅಂದ್ರೆ ಬಿಡದಿಯಿಂದ ಯಾವ ಮಾರ್ಗದಲ್ಲಿ ಬರಬೇಕು? ಬಿಡದಿ ಕಾಡು ಮನೆ ರೋಡೆ. ಕಾಡು ಮನೆ ಬಿಟ್ರೆ ಪಿಚ್ಕೊಂಡ್ರಪಳ್ಳಿ, ಗೊಲ್ರಪಳ್ಳಿ, ಸೀದಾ ಚಿಕ್ಕುನಹಳ್ಳಿ ಕ್ರಾಸ್ ಇಂದ ಬರ್ತದೆ. ಗೊಲ್ರಪಳ್ಳಿ ಮುಂದೆ ಬಂದು ರೈಟ್ ತಗೊಂಡ್ಬೇಕು. ರೈಟ್ ತಗೊಂಡ್ ಬಂದು ಇಲ್ಲಿ ಬಂದು ಮತ್ತೆ ಲೆಫ್ಟ್ ಬರಬೇಕು. ಮಂಡಳ್ಳಿ. ಸರ್ ಇವು ಹಳ್ಳಿಕಾರ್ ಊರಿಗಳು? ಹಳ್ಳಿಕಾರೆ ಸರ್. ಪ್ಯೂರ್ ಹಳ್ಳಿಕಾರ್. ಪ್ಯೂರ್ ಹಳ್ಳಿಕಾರ್ ಅಂತ ಯಾವ ರೀತಿ ಹೇಳ್ತೀರಾ ನೀವು? ಪ್ಯೂರ್ ಹಳ್ಳಿಕಾರು ಅಂದ್ರೆ ಒಳ್ಳೆ ಕ್ಲೀನ್ ಆಗಿದೆ. ಯಾವ್ದೋ ಒಂದ್ ಚೂರು ಚರ್ಮ ಸಿಲ್ವಾಗಿ ಸುಸ್ತಾಗೆ ಎಲ್ಲ ಮುದ್ದ ಕಾಣ್ತವೆ. 2 ಡೋರ್ ಇಲ್ಲಿವೆ. ಕ್ಲೀನ್ ಚೆನ್ನಾಗಿ ಕಾಣ್ತವೆ. ಯಾವ್ದೋ ಒಂಚೂರು ಗಂಧಟ್ಟಿ ಆಗ್ಲಿ ಯಾವ್ದು ಏನಿಲ್ಲ. ಅಮೃತ್ ಮಾಲ ಆದ್ರೆ ಸ್ವಲ್ಪ ಸೀರಾ ದಪ್ಪ ಬರ್ತವೆ, ಚರ್ಮ ಮಂದ ಇರ್ತದೆ, ಗಡ್ಡ ನೇತ ಇರ್ತವೆ. ಅದು ಅಮೃತ್ ಮಾಲ. ಈ ಪ್ಯೂರ್ ಹಳ್ಳಿಕಾರ್ ಜಾತಿ ಆಗಿದೆ. ಕೊಳ್ಳೆಲು ಅಷ್ಟೇ ಮೂತಿ, ಮಕ, ಸಣ್ಣ ಗೊಂಬು, ನಡ, ಕೂದಲು, ಬಣ್ಣ ಎಲ್ಲ ಚೆನ್ನಾಗಿದೆ ಸರ್. ಈ ಪ್ಯೂರ್ ಹಳ್ಳಿಕಾರಿ ಅಂತ ನಾನು ಹೇಳ್ತೀನಿ ಸರ್. ಅಲ್ಲಾಗಿದ್ದಾವ ಊರಿಗಳು? ಅಲ್ಲಿ ಒಂದು 20 ದಿನ ಆಗದ್ ಬಿದ್ದೆ. ಇದು 1 ತಿಂಗಳು ಮೇಲೆ ಆಗದ್ ಬಿದ್ದೆ ಅಷ್ಟೇ. 1 ತಿಂಗಳು. ಹಸು ಮೇಲೆ ಆಗಲೇ ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಮೇಲೆ ಇದು ಬಿಟ್ಟಿಲ್ಲ. ಈಗ ಇದನ್ನ ಐಂಗುಡಿ ಜಾತಿಯಿಂದ ಬಂದ್ಮೇಲೆ 3 ಹಸಿಗೆ ಬಿಟ್ಟಿದ್ದೀನಿ. ಐಂಗುಡಿಗೆ ಹಾಕಿದ್ರಾ? ಐಂಗುಡಿಗೆ ಹಾಕಿದೆ. ಐಂಗುಡಿಲಿ ಫಸ್ಟ್ ಪ್ರೈಸ್. ಎರಡಲ್ಲೂ ಫಸ್ಟ್ ಪ್ರೈಸ್ ಈ ಊರಿಗೆ. ಸರ್ ಇದು ನೀವು ಎಲ್ಲಿಂದ ತಗೊಂಡ್ಬಂದಿದ್ದು? ಎಷ್ಟು ದಿನ ಆಯ್ತು? ಇದು ಇಲ್ಲೇ ಒಂದು ಹೊಸ ಕರ ಬಂದಿದೆ ಸರ್. ಪಿಚ್ಕೊಂಡ್ರಪಳ್ಳಿ ಅಂತ ಇತ್ತು, ಅಲ್ಲೇ ತಗೊಂಬಂದಿದ್ದೆ ನಾನು. ಪಿಚ್ಕೊಂಡ್ರಪಳ್ಳಿಯಲ್ಲಿ ಹೊಸ ಕರು ತಂದಿದ್ದೀರಾ? ಹೊಸ ಕರ ತಂದಿದ್ರು ಅವರು. ಬರೀ ಕರ ತಗೊಂಡೆ ನಾನು 1,30,000ಕ್ಕೆ. ಎಷ್ಟು ದಿನ ಆಯ್ತು? 10 ತಿಂಗಳ ಕರ ಅವಾಗ. ಅದು ನಾನ್ ತಂದ ಆದ್ರೆ ವರ್ಷದ ಮೇಲೆ 2-3 ತಿಂಗಳು ಆಗೋಯ್ತು. 2-3 ತಿಂಗಳು ಆಯ್ತು. ವರ್ಷದ ಮೇಲೆ ಅವಾಗಿಂದ ಸಾಕಿ ಈಗ ಅಲ್ಲಿ ಕೆಡಕ್ತು. ಕೆಂಗಲ್ ಜಾತ್ರೆಗೆ ಹೋದೆ, ಪ್ರೈಸ್ ಆಯ್ತು. ಫಸ್ಟ್ ಪ್ರೈಸ್ ಕೊಟ್ರು. 2ರಲ್ಲಿ 75 ಬೆಳ್ಳಿ ಹೊಡೆದಿದೆ, ಕೊಟ್ರು. ಈಗ ಹಸಿಗೆ ಬಿಡೋಣ ಸ್ಟಾರ್ಟ್ ಮಾಡಿದ್ದೀರಾ? ಹಸುಗಳು ಬರ್ತವೆ? ಹಸುಗೆ ಬರ್ತವೆ. 1.5 ಬರ್ತವೆ. ಇವಾಗ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀರಾ? ಓರಿ ಬಹಳ ಚೆನ್ನಾಗಿದೆ. 2 ನಾಮ. 1000 ರೂಪಾಯಿ ರೈಟ್ ಮಾಡಿದೀನಿ ಸರ್. ಯಾರನ್ನ ಬಿಡ್ಸ್ಕೊಳ್ಳಿ, ಪ್ರೀತಿಯಿಂದ ಬಿಡ್ಸ್ಕೋಬಹುದು, ಇಲ್ದರ್ ಇರ್ಬೋದು. 1000 ರೂಪಾಯಿ ಮಾಡಿದೀರಾ? ಕೊಟ್ರೆ ಬಿಡ್ತೀನಿ ಅಷ್ಟೇ. ನಾವು ಈಗ 500 ರೂಪಾಯಿ ಬಿಡಕ್ಕಾಗಲ್ಲ. ಯಾಕಂದ್ರೆ ಈಗ 5 ಲಕ್ಷ ಬಂಡವಾಳ ಹಾಕಿ ನಾವು ಬಡ್ಡಿಗೆ ಎಟ್ಕಲ್ಲ. ಅದ್ರ ತಿಂಡಿಗೆ, ಮೇವುಗೆ. ಇವತ್ತು ಒಂದ್ ಮೂಟೆ ಚಕ್ಕೆ ಪುಸ್ತಕ ತಗೋಬೇಕು 1000, ಡಿಲ್ಲೆಕ್ಸ್ 1400, ಒಂದ್ ಮೂಟೆ ರವೆ ತಗೋಬೇಕು 2000 ರೂಪಾಯಿ ಆಗದೆ. ಮುಸ್ಕು ಜೋಳ 28 ರೂಪಾಯಿ ಆಗದೆ. ಎಲ್ಲ ಒಳ್ಳೆ ತಿಂಡಿ ಹಾಕಿದ್ರೆ ಹಾಲು 50 ರೂಪಾಯಿ. ಕಷ್ಟ ಇದೆ ಸರ್ ಇವಾಗ ಬೀಜೋರಿ ಸಾಕ್ಬೇಕಾದ್ರೆ. ಹೌದು. ಆಮೇಲೆ ನೀವು ಬೇರೆ ದೂರದಲ್ಲಿ ಇದ್ದೀರಾ, ಇಲ್ಲಿ ಯಾರು ಗೊತ್ತಿಲ್ಲ, ಬೆಳಗ್ಗೆ ಬಂದಿಲ್ಲ ನೀವು. ನಿಮ್ಗೆ ಹಸುಗಳು ಕಮ್ಮಿ ಆಗಿದೆ. 1-2 ಇನ್ಮೇಲೆ ಓರಿ ನೋಡಿ ಒಳ್ಳೆ ತಳಿ ಓರಿ ಅಂತ ಬಂದ್ರೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 973974242304. ಸರ್ ನೀವು ಎಷ್ಟು ವರ್ಷದಿಂದ ಕಟ್ಕೊಂಡ್ ಬಂದಿದ್ದೀರಾ? ನಾನಿಲ್ಲ ಊರಿಗೆ ಬಂದು 35 ವರ್ಷ ಸರ್. 35 ವರ್ಷದಿಂದ ಕಟ್ಟಿದ್ದೀನಿ ಸರ್. ನಿಮ್ಮ ಪ್ರಾಪರ್ ಊರು ಎಲ್ಲಿ? ನೀವು ಪ್ರಾಪರ್ ಊರ್ತವ್ರು ಅರಳ್ಳಿ. ನಮ್ದು ಆಲೆ 3ನೇ ತಲೆ. ನಮ್ಮ ತಾತ, ನಮ್ಮ ತಂದೆ, ನಾವು 3 ತಲೆಯಿಂದ ತಲೆಮಾರಿಂದ ಕಟ್ಕೊಂಡ್ ಬರ್ತಾ ಇದ್ದೀರಾ? ಸರ್ ಇವು ಎಷ್ಟನೇ ಓರಿಗಳು ಇರ್ಬೋದು ನಿಮ್ಮ ಮನೇಲಿ? ಲೆಕ್ಕ ಹಾಕಿಲ್ಲ ಸರ್. ನಾನು ಬೇಜಾನ್ ತಂದಿ ಕೊಟ್ಬಿಟ್ಟಿದ್ದೀನಿ. 35 ವರ್ಷ ಎಷ್ಟು ಓರಿ ಕೊಟ್ಟಿದ್ದ ಲೆಕ್ಕ ಇಲ್ಲ. ತಂದಿ ಮಾರಿ ಎನಿ ಟೈಮ್ ಮನೇಲಿ ಓರಿಗಳೇ ತಂದಿ ನಾನು ಮಾಡಿದೆ ಸರ್. ನನ್ನ ಕಣ್ಣಪ್ಪ ಓರಿಗೆ ತಂದಿ ಹಸ ಕಟ್ಟಿಸ್ಕೊಂಡು ಮಾಡಿದ್ದೀನಿ.
ಎನಿ ಟೈಮ್ ಇರ್ಲೇಬೇಕು ಮನೇಲಿ. ಆಗ್ಲಿ ನನಗೆ ಒಳ್ಳೆ ಚೆನ್ನಾಗಿರ್ಬೇಕು. ಹಾ ಬೀಜದೋರಿ ತಗೋಬೇಕಾದ್ರೆ ಚರ್ಮ ಶಿಲ ಇರಬೇಕು, ಕಣ್ಣೊಳ್ಳೆ ಚೆನ್ನಾಗಿ ಹುಟ್ಟಿರ್ಬೇಕು, ಕಾಲು ಕೊಳ್ಳು ಶಿಸ್ತಾಗಿರ್ಬೇಕು, ಪ್ರತಿಯೊಂದು ನೆತ್ತಿ ಸಣ್ಣಗೊಂಬಾಗಿರ್ಬೇಕು, ಗುಂಡೆ ಸಣ್ಣ ಬುಲ್ಡಿ ಆಗಿರ್ಬೇಕು, ಒಳ್ಳೆ ರೇಕ್ ತಗೋಬೇಕು, ಶಿಸ್ತಾಗಿರ್ಬೇಕು ಸರ್. ಅದು ಬೀಜದೋರಿ. ಮಂದಾಗಿರೋದು ಚರ್ಮ ಮಂದ ಗಡವ ಆಗಲ್ಲ, ಲಾಯಕ್ಕಿಲ್ಲ, ಒಳ್ಳೆ ಕರ ಬಿಡೋದಿಲ್ಲ. ಜಾತಿ ಚೆನ್ನಾಗಿದೆ, ಒಳ್ಳೆ ಕರ ಬಿಡ್ತವೆ. ಇವತ್ತಿನ ದಿನ ಎಲ್ಲ ಬುದ್ಧಿವಂತರಾಗೋರೆ. ಅವ್ನ ಕರ ಹುಟ್ಟಿದ್ರೆ 1 ತಿಂಗಳು 3 ತಿಂಗಳು ಕಳೆದ್ರೆ 1 ಲಕ್ಷ ಹೇಳುವಂತ ಕಾಲ ಬಂದ್ಬಿಟ್ಟದೆ. ಇವಾಗ ಜನ ಏನ್ ಮಾಡ್ತಾರೆ, ಒಳ್ಳೆ ಓಡಿದ್ರೆ ಟೆಂಪೋ ಮಾಡ್ಕೊಂಡು ನೋಡಿಯೋ ಓಡಿ ಬಿಡ್ಸ್ಕೊಬಾರ ಒಂದ್ ಕರ ಬಿದ್ರೆ 70 ಕಿಲೋಮೀಟರ್ ಇಂದನೂ ಬರ್ತಾರೆ, 100 ಕಿಲೋಮೀಟರ್ ಜನ ಅವ್ರು ಇವಾಗ. ಒಳ್ಳೆ ಓಡಿ ಎಲ್ಲದೆ ಹುಡಿಕೊಂಬಂದಿ ಎಸ ಕ್ರಾಸ್ ಮಾಡಿಸ್ಕೊಂಡು ಹೋಗುವಂತ ಜನ ಅವ್ರು ಇವಾಗ. ದುಡ್ಡಿಗೆ ಬೆಲೆ ಇಲ್ಲ, ಪದಾರ್ಥಕ್ಕೆ ಬೆಲೆ ಇವತ್ತು. ಸರ್ ಇದು ಯಾವ ಊರಿಗೆ ಹುಟ್ಟಿದ್ದು ಅಂತ ಹೇಳ್ಬೋದಾ ನೀವು? ಏನೋ ಗೊತ್ತಿಲ್ಲ ಸರ್. ದೇವಶೆಟ್ಟಿ ರಾಜಣ್ಣ ಏನೋ 400 ಹುಟ್ಟಿದ್ದು ಅಂತಾರೆ. ಆ ಅಪ್ಪನ್ಗೆ ಗೊತ್ತದು. ಅವ್ರ ಮನೇಲಿ ಐತಂತೆ ಸ ಹುಟ್ಟಿ ಮೈಸೂರು ತಗ ಕೊಟ್ಟಿದ್ರಂತೆ. ಅಲ್ಲಿಂದ ಇವನು ಪಿಚ್ಕೊಂಡು ಪಡೆದ್ರು ತಂದಿದ್ರು. ಆಮೇಲೆ ಹೋಗಿ ನಾನ್ ಕರ ತಗೊಂಡ್ಬಂದೆ. ಅಂದ್ರೆ ರಾಂಪುರ ರಾಜಣ್ಣ ಅವ್ರ ಅವರು ನಮ್ಮೂರಿಗೆ ಹುಟ್ಟಿದ್ದು ಅಂತಾರೆ. ನಾನು ನಿಮ್ಗೆ ಮೂಲ ಗೊತ್ತಿಲ್ಲ, ಇನ್ನ ತಿಳಿದಿಲ್ಲ. ಮೂಲೆ ಗೊತ್ತಿಲ್ಲ, ಆ ಅಪ್ಪನ್ ಗೊತ್ತು ಅವ್ರ ಊರಿಗೆ ಹುಟ್ಟಿದ್ದು ಅಂತ ನನಗೆ ಹೇಳ್ತು. ನಾನು ಯಾರು ಬೇಜಾನ್ ಜನ ಬಂದು ಕೇಳಿದ್ರು ಕೊಡ್ಲಿಲ್ಲ. ಹಸಿಗೆ ಬಿಟ್ಟು ಕಾಸು ಮಾಡಿಸ್ಬೇಕು, ಒಳ್ಳೆ ಕರ, ದುಡ್ಡಿಗೆ ಆಸೆ ಪಟ್ಟಿಲ್ಲ ಸರ್. 5 ಲಕ್ಷ ಗಂಟೆ ಕೇಳಿದ್ರು ಕೊಟ್ಟಿಲ್ಲ. ಈಗ 5 ಲಕ್ಷ ದುಡ್ಡಿಗೆ ನೋಡಕ್ ಬರ್ತಾರ, ಒಳ್ಳೆ ಪದಾರ್ಥ ಇರೋ ಜನ ಬರ್ತಾರೆ ನೋಡಕ್ಕೆ. ಒಂದ್ ದಿವಸ ಬಂದ್ರೆ ಒಂದ್ ಕರ ಬಿದ್ರೆ ಒಂದ್ ಹೆಸರು ಬರ್ತದೆ. ನಾನು ಅದರಿಂದ ದುಡ್ಡಿನ ಮೇಲೆ ಆಸೆ ಮಾಡಿದ್ರೆ ಕಟ್ಟಿದ್ದೀನಿ. ಪ್ರೀತಿ ಇದ್ದವ್ರು ಬಂದು ಬಿಡ್ಸ್ಕೊಂಡು ಹೋಗ್ಬೋದು. ಇಲ್ಲಿಂದ ಸರಿಕೆ ಮೇಂಟೆನೆನ್ಸ್ ಎಲ್ಲ ಏನೇನು ಮಾಡ್ತೀರಾ, ಏನ್ ಕೊಡ್ತೀರಾ? ಮೇಂಟೆನೆನ್ಸ್ ಅಂದ್ರೆ ಏನಿಲ್ಲ, ಉಳ್ಳಿ, ಮುಸ್ಕುಂದ ನುಚ್ಚು, ಡಿಲ್ಲೆಕ್ಸು, ಚಕ್ಕೆ ಬುಸಾರ್, ನಾವು ತಿನ್ನೋ ರವೆ, ಹಾಲು ಹಾಕ್ತೀನಿ ಸರ್. ಅಷ್ಟೇ. ಒಳ್ಳೆ ತಿಂಡಿನ ಕೊಡ್ತೀನಿ, ಕಚಡ ಏನು ಕೊಡಲ್ಲ ನಾನು. ನಮ್ಗಿಲ್ದವ್ರು ಅವ್ರು ಚೆನ್ನಾಗಿರ್ಬೇಕು. ಮೇವೇನೇನು ಕೊಡ್ತೀರಾ? ಮೇವು ಮಾಮೂಲಿ ಜೋಳ ಕಡ್ಡೆ, ಬೇಬಿಕನ್ ಜೋಳ ಇರ್ತದೆ ಸರ್, ತಿಂತೇವೆ. ಒಣಕಡಿ ತಿಂತೇವೆ, ಎಲ್ಲ ಕ್ಲೀನ್ ಆಗಿರ್ತದೆ ಸರ್. ಇವತ್ತು ಸಹ ಒಳ್ಳೆ ಕರ ಹುಟ್ಟಿದ್ರೆ 2 ತಿಂಗಳಾಯ್ತು, 1 ಲಕ್ಷ 2 ಲಕ್ಷ ಹೇಳುವಂತ ಜನ ಆಗ್ಬಿಟ್ಟವ್ರೆ ಇವತ್ತು. ಅದರಿಂದ ಜನ ಎಲ್ಲ ಬುದ್ಧಿವಂತರು. ಇವಾಗ ಓರಿ ಎಲ್ಲದೆ ಅಲ್ಲಿ ತಗೊಂಡೋಗಿ ಬಿಡ್ಸಿ ಕಾಸು ಮಾಡಿಸುವಂತ ದುಡ್ಡಿಗೆ ಬೆಲೆ ಇಲ್ಲ, ಪದಾರ್ಥ. ಅದೇ ನಮ್ಮ ಸರ್ಕಾರ ಅದನ್ನ ಗಮನಕ್ಕೆ ಹಾಕೊಳ್ಳಿಲ್ಲ. ಹಳ್ಳಿ ಕರ್ ತಳಿ ತಗೊಂಡೋಗಿ ಉಳಿಸಿ ಕೊಡಿಸಿ ಮಾಡೋಣ ಅಂದ್ರೆ ಯಾರೋ ಒಂದು ಹಳ್ಳಿ ಕರ್ ಡಾಕ್ಟ್ರಿಗೆ ಹೇಳಿದ್ರೆ 7 ಹಾಕೊಂಡ್ರೆ ಸೀಮೆ ಸಿಂಗ್ ಹಾಕೊಂಡೋಗಿ ಕರ್ನಾಟಕಕ್ಕೆ. ಅದು ಈದಾಗ ಅದು ಸೀಮೆ ಕರ ಆಗಿರ್ತದೆ. ಜನಕ್ಕೆ ಹಿಂಗೆಲ್ಲ ಆಗಿದೆ. ಸರ್ಕಾರ ಅದ್ರ ಬಗ್ಗೆ ಗಮನನೇ ಕೊಡದೆ ಬಿಟ್ಬಿಟ್ರು ಹಳ್ಳಿ ಕರ್ ಬಗ್ಗೆ. ಏನೋ ನಾವಿರೋ ಗಂಟೆ ಹಳ್ಳಿ ಕರ್ ಅಂತ ಕಟ್ಕೊಂಡು ಮಾಡಬೇಕು, ಮಾಡೋಣ. ಸರ್, ಯುವಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಹಳ್ಳಿ ಕಾರ್ ಕಟ್ಟಬೇಕು ಅಂತ ಬರ್ತಾರಲ್ಲ, ಹಳ್ಳಿ ಕಾರ್ ಕಟ್ಟಬೇಕು ಸರ್. ಇವತ್ತು ಉಳಿಸ್ಬೇಕು ಅದನ್ನ. ನೈನ್ ಸಿಕ್ಸಿದ್ದಂಗೆ ಹಳ್ಳಿ ಕಾರ್ ಪದಾರ್ಥ ಅದು ಜನ ಬಿಡ್ಬಿಟ್ಟವ್ರು ಇವತ್ತು. ಎಷ್ಟೋ ಜನ ಬಿಟ್ಬಿಟ್ಟು ಸೀಮೆ ಆ ಕರ್ದ ಹಾಕೊಂಡು ಜೀವನ ಮಾಡೋದು ಬೇಜಾನ್ ನಿಂತ್ಕೊಬಿಟ್ಟವ್ರೆ. ಹಳ್ಳಿ ಕಾರ್ ಎಲ್ಲ ಕಮ್ಮಿ ಮಾಡ್ಕೊಬಿಟ್ರು. ಅದಕ್ಕೆ ಬೆಲೆ ಇವತ್ತು ಈ ರೈಟ್ ಆಗಿರೋದು. ನಾವ್ ಹಿಂದೆ ಓರಿ ಕಟ್ಟಾಗ 5,000 6,000 ತಂದೆ ಒಳ್ಳೊಳ್ಳೆ ಓರಿ. ಇವತ್ತು ಅದೇ ಓರಿ 5 ಲಕ್ಷ 6 ಲಕ್ಷ ಆಗೋ ಕಾಲ ಬಂದದೆ. ಏನು ಮಾಡಕ್ಕಾಗಲ್ಲ ಸರ್, ಆ ತರ ಆಗಿದೆ. 10 ಜನ ಕಡದೊಳಗೆ 5 ಜನ ಏನು ಇಲ್ಲ ಅಂದ್ರೆ 2 ಕಟ್ತಾವ್ರಿ. ಇವಾಗ ಆ ತರ ಆಗ್ಬಿಟ್ಟಿದೆ. ಎಲ್ಲಿ ದುಡ್ಡು ಹಂಚಿ ತರಕಲ್ಲ. ತಿಂಡಿ ರೇಟ್ ಜಾಸ್ತಿ ಆಯ್ತು. ಹಿಂದೆ ಎಲ್ಲ 150-200 ರೂಪಾಯಿ ಕೊಟ್ರೆ ಬೂಸ್ಗಳು ಎಲ್ಲ ಸಿಕ್ಕೋವು. ಈಗ 1000 1,500 ಆಯ್ತು. ಎಲ್ಲ ಹೊಂಚ್ಬೇಕು ಮಾಡ್ಬೇಕಾದ್ರೆ ಕಷ್ಟ ಆಗಿದೆ ಸರ್. ಇವತ್ತು ಓರಿಗಳು ಸಾಕ್ಬೇಕಾದ್ರೆ ಬಡವ ಕೈಲಿ ಆಗಲ್ಲ. ಇವತ್ತು ಬಡವರು ಒಂದು ಓರಿ ಕಟ್ತೀನಿ ಅದು 4 ಲಕ್ಷ 5 ಲಕ್ಷ ಒಂದು ತಂದು ಕಟ್ಟಿ ಕಟ್ಸ್ಬೇಕಾದ್ರೆ ಕಷ್ಟ ಆದ. ಇವತ್ತು ಏನೋ ಒಳ್ಳೇದು ಸಣ್ಣಗಾರ ತಗೊಂಡ್ರು. ಇವತ್ತು ಸಣ್ಣಗಾರ ತಗೊಂಡ್ರು 1 ಲಕ್ಷ ಕೊಡ್ಬೇಕು. ತಂದು ವರ್ಷ ಅಂಗಡ್ಲೆ ಸಾಕಿ ಬೆಳೆಸಿ ಅವ್ನು ಕೊಡ್ಬೇಕು, ಖರ್ಚು ಬರ್ತದೆ. ಇವಾಗ ನಾನೇ ಇದು 1.25 ವರ್ಷ ಆಯ್ತು ತಂದೆ. ಅವತ್ತು 1.30 ಕೊಡೋದು 2 ತಿಂದದೆ ಈಗ. ಹಂಗೆ ಲೆಕ್ಕ ಇಲ್ಲ. ಎಲ್ಲೋ ಏನೋ ಬರ್ತದೆ ಸಾಕಿ ಮಡಿಕೋಬೇಕು, ಒಂದು ಹೆಸರಿಗೋಸ್ಕರ ಅಷ್ಟೇ ಸರ್. ಏನೋ ಒಂದು ಬೆಲೆ ನಮ್ಮ ಮನೆಗೆ ಹೋಗೋರು ಹೋಯ್ತಾ ಇರ್ತಾರೆ, ಬರೋರು ಬರ್ತಾರೆ. 2 ಬಸವಣ್ಣ ಇರೋದಕ್ಕೆ ದುಡ್ಡಿದ್ದು ಯಾರು ನೋಡಕ್ ಬರಲ್ಲ. ಅದೊಂದಿನ ಆಸೆ ನನಗೆ. ಸರ್, ಇದು ಕ್ರಾಸಿಂಗ್ ಬಿಡ್ತಾ ಇದೀರಾ? ಇನ್ನು ಅದನ್ನು ಬಿಟ್ಟಿಲ್ಲ ಸರ್. ಈಗ ಅಲ್ಕೆರ್ಗದೆ ಬಿಟ್ಟಿಲ್ಲ. ಇನ್ಮೇಲೆ ಬಿಡೋಣ ಅಂತ ಇದ್ದೀನಿ. ಹೆಸರು ಜಾಸ್ತಿ ಯಾರು ಬಿಡೋದು ಇಲ್ಲ ಅಂದ್ರೆ ಯಾರು ಬಂದ್ರೆ ಅದನ್ನ ಮಾಡ್ಕೊಳ್ಳೋದು. ಅಲ್ಲಿಗೆ ಇನ್ನ ಬಿಟ್ಟಿಲ್ಲ. ದೊಡ್ಡವರಿಯದಲ್ಲ, ದೊಡ್ಡವರಿಯೇ ಬಿಡ್ತಾ ಇದ್ದೀನಿ. ಈಗ ಏನಾದ್ರು ಬೇಕು ಅಂದ್ರೆ ಕೇಳಿದವ್ರಿಗೆ ಇದು ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಸರ್, ಮತ್ತೆ ಎಲ್ಲರೂ ಜಾತ್ರೆಗೆ ಹೋಗ್ತೀರಾ? ಹೋಗಲ್ಲ ಸರ್. ಇನ್ನ ಬಂದ್ರೆ ನಮ್ಮ ಮನೆ ತಾವೇನೆ. ಇತ್ತೀಚೆಗೆ ಕೆಂಗಲ್ ಜಾತ್ರೆ 5 ವರ್ಷ ಆಗಿತ್ತು ಹೋಗಿ. ಕೊರೋನಾ ಗಂಟ್ರೋಗ ನಿಲ್ಸ್ಬಿಟ್ಟಿದ್ರು. ಮಾಮೂಲಿಯ ಜಾತ್ರೆಗೆ ಹೋಗೋ ಪ್ರೈಸ್ ಹೊಡೆಯೋವು. ಈ ವರ್ಷನೂ ಹೋಗೋದು ಆಯ್ತು. ಬಂದು ನಮ್ಗೆ ಪ್ರೈಸ್ ಆಯ್ತು. ಫಸ್ಟ್ ಪ್ರೈಸ್ 5 ಲಕ್ಷ ಬಂದಂಗ ಆಯ್ತು ನನಗೆ. ಎಲ್ಲ ಬಸ್ಕೊಂಡು ನೋಡಿದಿರಿ. ನಮಗೂ ನೋಡಿ ಇವಾಗ 2 ಈಗ ಬಿದ್ದಾವೆ. ಬೆದತ್ತ ಜನ ಈಗಿನ ಕಾಲದ ಹುಡುಗರೆಲ್ಲ ಪಡ್ಡೆ ಹುಡುಗರು ಎದ್ಬಿಟ್ಟು ಹೆಂಗೆ ಹಂಗ ಮಾತಾಡ್ತಾರೆ. ಏನು ಅವ್ನು ಹಿಡಿಯಕ್ಕಾಗಲ್ಲ ಸರ್. ಇವಾಗ ಅವು ಜನ ಜಾತಿ ಕುಲ ಏನನ್ನೋದು ಗೊತ್ತಿಲ್ಲ. ನಮ್ಗೆ ಬುದ್ಧಿ ಕಲಿಸ್ತಾರೆ ಇವಾಗ. ಹಳೆ ತಲೆಗಳ ಹತ್ರ ಕಲಿಯೋದು ಬೇಜಾನಿದೆ. ಮುಂದೆ ಅವ್ರ ಬೇಜಾನಿದೆ ಕಾಲಾಗಿ ಹಂಗ
ಹೌದಪ್ಪ ಅನ್ಬೇಕೀಗ ನಾವು. ಮೆರಿಬೋದು ಅಷ್ಟೇ, ಬಟ್ ನಿಮ್ಮ ಹತ್ರ ಕಲಿಯೋದು ಬೇಜಾನಿದೆ. ಹುಡುಗರುಗಳಾಗ್ಲಿ ನಾವರಾಗ್ಲಿ ಯಾರಾಗ್ಲಿ ಯಾರು 12 ತಿಂಗಳು ಕಟ್ಟಿ ಹುಲ್ಲಾಗಿ ಬಸಪ್ಪ ಸೇವೆ ಮಾಡ್ತಾನೆ ಅವನು ಗಣಸು ಸಹ. ಹೌದೌದು ಎಣ್ಣೆ ಮನೆಗೆ ಒಂದೇ ತಂದ್ಬಿಟ್ಟು ಸೋಕಿ ಮಾಡ್ಕೊಂಡಲ್ಲ ಗಣಸು. ನಿಜ. 12 ತಿಂಗಳು ಕಟ್ಟಿ ಅವ್ರು ಸೇವೆ ಮಾಡಿ ಒಳ್ಳೆ ತಿಂಡಿಯಾಗಿ ಸಾಕ್ಬಿಟ್ರೆ ಅವನು ಗಣಸು ಇವತ್ತಿನ ಕಾಲ. ನಿಜ ನಿಜ ನಿಜ. ಇವಾಗ ಎಲ್ಲೋ ಜಾತ್ರೆ ಬತ್ತು ಓಲಾ 5 ಲಕ್ಷ ಸಾಲಿ ತಂದ್ಬಿಟ್ಟು ಸೋಕಿ ಮಾಡ್ಬಿಡೋಣ ಎಲ್ಲ ಗಂಡಸ್ತಾನ. ಮಾತಿನ ಕರೆಕ್ಟಾಗಿ ಹೇಳಿದ್ರಿ. ಹಾಕಿ ಒಳ್ಳೆ ತಿಂಡಿ ಹಾಕಿ ಸಾಕಿ ಹೆಸರು ತರ್ಬೇಕು ಅದು ನಿಜ. ಇವತ್ತಿನ ಕಾಲದಲ್ಲಿ ಇರೋದು. ಒಂದು ಓರಿ ಸಾಕ್ಬೇಕಾದ್ರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರ್ತದೆ ನಮಗೆ ಗೊತ್ತದ. ಹೌದು. ಸರಿ, ಇವಾಗ ಪ್ರೆಸೆಂಟ್ ಎಷ್ಟು ಹೋರಿಗಳಿದಾವೆ ನಿಮ್ಮಲ್ಲಿ? ಪ್ರೆಸೆಂಟ್ ಇವಾಗ 4 4 ಹಳ್ಳಿಕರ್ ಬಿತ್ತನೆ ಹೋರಿ ಕರ್ಗೊಳೆ. ಒಂದು 6 ಓರಿ ಅದು ಹಸಿ ಬಿಟ್ಕೊತಾ ಇದ್ದೀನಿ. ಇನ್ನೂ ಸಣ್ಣಗರ ಎಲ್ಲ ಆಗಿಲ್ಲ. ಇವೆರಡು ಈಗ ಅಲ್ಬಿದ್ದಾವೆ. ಯಾರು ಸರ್ 4 ಅಲ್ಲಾಗಿರೋ ಓರಿ ಕಟ್ಟಿದಿರ ಅಂದ್ರೆ ನಿಮ್ಗೊಂದು ಬೇಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಣ್ಣೆಸ ಮಾಡ್ಕಿದ್ದೀನಿ. ಅವ್ರ 3 ಕರ ಅವೆ ಮಾಡಿದೀನಿ ಸರ್. ಏನು 2 ಗಂಟೆ ಹಳ್ಳಿ ಕರ್ ಬಿಡಲ್ಲ, ಬಡದಾಡ್ತೀವಿ ಮಾಡಬೇಕು ನಾವು. ಅದರಿಂದ ಬದುಕಿದೀವಿ. ಅದು ನಾವು 2 ಗಂಟೆ ಅವ್ರ ಸೇವೆ ಮಾಡೋಣ ಬಸಪ್ಪನ. ನಾನು 2 ಗಂಟೆ ಒಳ್ಳೆ ಓರಿನೇ ತಂದು ಹಸಿ ಬಿಡ್ತೀವಿ ಸರ್. ಕಳಪೆ ಪಳಪೆ ನಾನು ಮಾಡಕ್ ಹೋಗಲ್ಲ. ಎಷ್ಟಾನಾಲಿ ದುಡ್ಡಿಗೆ ಯೋಚನೆ ಮಾಡಲ್ಲ. ನನಗೆ ಚೆನ್ನಾಗಿರ್ಬೇಕು. ಯಾಕೆ ನನ್ನ ಮನೆ ತಗೊಂಡು ದಸ ಹೊಡ್ಕೊಂಡ್ರೆ ಒಳ್ಳೆ ಓರಿ ಕಣೋ ಅಂತ ಖುಷಿಯಾಗಿ ಹೋಗ್ಬೇಕು ಅವ್ರು. ಅವ್ರು ಕೊಡೋದು ಒಂದು 500,000 ರೂಪಾಯಿ ನಾವು ಮತ್ತೆ ಇರೋಲ್ಲ ಸರ್. ಅವ್ರು ತಿನ್ಕೋತೇವೆ. ಆದ್ರೆ ನಾವು ಒಂದು ಓರಿ ಬಿಟ್ಟು ಕರ ಬಿಟ್ಟಿನ ಅವ್ರು ನೆನ್ಕೋತಾರೆ, ಬಿಡ ಅವ್ನು ಕರ ಬಿಡ್ತು ಒಳ್ಳೇದು, ನಾವು 50,000 ಲಕ್ಷಕ್ಕೆ ಮಾರ್ಕೊಂಡು ಖುಷಿ ಇರ್ತದೆ. ಅವ್ರು ಕೊಡೋದು 500,000 ರೂಪಾಯಿ ಲೆಕ್ಕಕ್ಕಿಲ್ಲ. ಇದು ಎರಡಳಿಗೆ ನೋಡಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದೆ ಎಲ್ಲಾ ಭಾಗನೂ. ಈಗ ಮೊನ್ನೆ ಒಂದು ತಿಂಗಳಾಗದ್ ಬಿತ್ತಿ ಎಂದು ಈಗ ಜಾತ್ರೆಯಿಂದ ಬಂದ್ಮೇಲೆ 2 ಹಸಿಗೆ ಮಾತ್ರ ಬಿಟ್ಟಿದ್ದೀನಿ ಸರ್. ಎಲ್ಲಾ ಭಾಗದಲ್ಲೂ ಚೆನ್ನಾಗಿದೆ. ಯಾವ್ದು ಹಂಗ ಕೂಡ ಬಿಟ್ಕೊಟ್ಟಿಲ್ಲ, ಬಿಡೋದು ಇಲ್ಲ. ಇದು ಬಿಡಲ್ಲ. ಇವ್ರು ಹಳ್ಳಿಕಾರ. ಹೌದು. ಆ ಬುಂಡೆ, ಆ ಕಿವಿ, ಆ ಕೊಳ್ಳು 100ಕ್ಕೆ 1 ಉಡ್ಬೇಕಾರೆ ಬಸವಣ್ಣ ಸರ್. ಆ ಕೊಂಬು, ಸಣ್ಣ ಕೊಂಬು ಜಾತಿ. ಸರ್, ಈ ಊರಿನ 5 ಲಕ್ಷ ಕೇಳಿದ್ದಾರೆ ಅಂತ ಹೇಳಿದ್ರಿ ಸರ್. ಸರ್, ಯಾವುದು ಎತ್ತಿ ತೋರಿಸುವಂತದ್ದು ಗುಣ ಏನಿದೆ ಈ ಊರಿನಲ್ಲಿ? ಈ ಊರಲ್ಲಿ ಪ್ರತಿಯೊಂದು ಬಾಬು ಅವ್ರಂಗೆ ಹುಟ್ಟದೆ ಸರ್. ಕಾಲೆಲೆ ಆಗಲಿ, ಚರ್ಮದಲ್ಲಿ ಆಗಲಿ, ಕೂದಲಲ್ಲಿ ಆಗಲಿ, ರೇಕು, ಕೋಡು, ಕಿವಿ, ಸಣ್ಣ ಕಿವಿ, ಕಣ್ಣು ಚೆನ್ನಾಗಿದೆ, ಸಣ್ಣ ಬುಲ್ಡೆ, ಪ್ರತಿಯೊಂದ್ರೊಳಗೂ ಓರಿ ಚೆನ್ನಾಗಿರುತ್ತೆ. ಅದ್ರ ಲೈಕ್ ಮಾಡಿದ್ರು ಸರ್ ಚೆನ್ನಾಗಿ. ಪ್ರತಿಯೊಬ್ಬರು ಚರ್ಮ ಈರುಳ್ಳಿ ಸಿಪ್ಪೆ ಇದ್ದಂಗೆ ಅದು ನೋಡಿ. ಒಂಚೂರು ಏನಾರ ಗಂಧಟ್ಟಿದ್ದತಿ ಈಗ ಅದಕ್ಕೆ ಯಾವ ಥರ ಕಳ್ಳು ಬಿಡಲ್ಲ. ಸೊಂಟ ಚೆನ್ನಾಗಿದೆ, ಹಿಂದೆ ಕುಂಡಿ, ಮೂತಿ, ಮಕ ಉಡೋಕರ ಲಕ್ಷಣಗೆ ಕ್ಲೀನಾಗಿ ಮುದ್ದಾಗಿ ಬಿಡ್ತವೆ.